ಪಿಕಪ್ ವೆಹಿಕಲ್ ಸೆಗ್ಮೆಂಟಲ್ಲಿ ಒಂದು ವರ್ಲ್ಡ್ ಲೀಡರ್, ಅದೇ ಟೊಯೋಟಾ ಹೈಲಕ್ಸ್. ಐ ಆಮ್ ಸಂತೋಷ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೊಯೋಟಾ ಹೈಲಕ್ಸಿನ ಒಂದು ವಾಕ್ ಅರೌಂಡ್ ವಿಡಿಯೋ ನೋಡುವ. ಈ ವೆಹಿಕಲ್ಗೆ ಒಂದು ಕಾಂಪ್ರಮೈಸೇ ಇಲ್ಲ ಅಂತಹ ಒಂದು ವೆಹಿಕಲ್ ಆಗಿದೆ. ಇದೇ ಟೊಯೋಟಾ ಹೈಲಕ್ಸ್ 2022 ಮಾಡೆಲ್. ಅದೇ ಫಸ್ಟ್ ಇದು ಇಂಜಿನ್ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಬಟನ್ ಇದೆ. ಓಕೆ, ಇಂಜಿನ್ ಸ್ಟಾರ್ಟ್ ಮಾಡೋಣ. ಓಕೆ, ಇಂಜಿನ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಪಾರ್ಕ್ ಮೋಡಲ್ ಇದೆ. ನಾವೇನು ಮಾಡೋಣ ಅಂತ ಹೇಳಿದ್ರೆ ಡ್ರೈವ್ ಮೋಡಿಗೆ ಹಾಕೊಳ್ಳೋಣ. ಬಟ್ ಇದೇನಾಗಿದೆ ಅಂತ ರಿವರ್ಸ್ ಬರೋದಿಲ್ಲ. ಇದಕ್ಕೇನಾಗಿದೆ, ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ. ನೋಡಿ, ರಿವರ್ಸ್ ಬರ್ತಾ ಇಲ್ಲ. ಜಸ್ಟ್ ಮೂವ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರಂಟ್ ಮೂವ್ ಆಯ್ತಾ ಉಂಟು. ಇಲ್ಲೇನಾಗಿದೆ ಅಂತ ಹೇಳಿದ್ರೆ DAC ಇದೆ. DAC ಮೀನ್ಸ್ ಅಂತ ಹೇಳಿ ಡೌನ್ ಹಿಲ್ ಅಸಿಸ್ಟ್ ಕಂಟ್ರೋಲ್ ಅಂತೇಳಿ. ಮೀನ್ಸ್ ಏನಾಗಿದೆ ಅಂತ ನೀವು ಡೌನಲ್ಲಿ ಮೂವ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಬ್ರೇಕ್ ಅಪ್ಲೈ ಮಾಡುವ ನೆಸೆಸಿಟಿ ಇಲ್ಲ. ಅದೇ ಏನಾಗುತ್ತೆ ಅಂದರೆ ಈ ಮೋಡ್ನ ಆನ್ ಮಾಡಿ ಜಸ್ಟ್ ಡೌನ್ ಬಂದರೆ ಏನಾಗುತ್ತೆ ಅಂದರೆ ಅದು ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅದೇ ಡೌನ್ ಹೋಗುತ್ತೆ. ಯಾವುದೇ ಬ್ರೇಕ್ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಡಿಫ್ರೆನ್ಷಿಯಲ್ ಕಂಟ್ರೋಲರ್ ಇದೆ ಇಲ್ಲಿ. ನೆಕ್ಸ್ಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಮ್ಯಾಕ್ಸಿಮಮ್ ಆಫ್ ರೋಡಿಗೆ ಹೋಗೋಕ್ಕೆ ಇರುವಂಥದ್ದು. ಇಲ್ಲಿ H2 H4 L4 ಇದೆ. ಇದೇನಾಗಿದೆ ಅಂತ 2 ವೀಲ್ ಡ್ರೈವು, ಇದು 4 ವೀಲ್ ಡ್ರೈವು, ಇದು ಲೋ 4 ವೀಲ್ ಡ್ರೈವು. ಮೀನ್ಸ್ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಆಗಿರುವಂತಹ ಹಿಲ್ ಸ್ಟೇಷನಲ್ಲಿ ಆಫ್ ರೋಡ್ ಹೋಗಬೇಕು ಅಂತ ಹೇಳಿದ್ರೆ L4ನ ಹಾಕ್ಬಿಟ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೂವ್ ಮಾಡ್ತಿದ್ದೀವಿ. ಜಸ್ಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆ, ರಿವರ್ಸ್ ಕ್ಯಾಮರಾ ಇದೆ, ಕಂಟ್ರೋಲ್ ಬಟನ್ ಇಲ್ಲೇ ಕೊಟ್ಟಿದ್ದಾರೆ. AC ವೆಂಟನ್ನ ಫ್ರಂಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, AT ಟ್ರಾನ್ಸ್ಮಿಷನ್. AT ಮೀನ್ಸ್ ಅಂತ ಹೇಳಿದ್ರೆ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಯೂಸ್ ಮಾಡಿದ್ದಾರೆ. ಓಕೆ, ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಇದೆ ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಏನು ಇಲ್ಲ ಇದರಲ್ಲಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇಲ್ಲಿ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನಾಗಿದೆ ಅಂದರೆ RPM ಮೀಟರ್ ಇದೆ. ಏನಾಗಿದೆ ಅಂದರೆ ಹೀಟ್ ಸೆನ್ಸರ್ಸ್ ಇದೆ, ಫ್ಯೂಲ್ ಗೇಜಸ್ ಇದೆ. ಓಕೆ, ಇದು 2022 ಮಾಡೆಲ್ ಆಗಿದೆ. ಇದಕ್ಕೆ ಕಾಂಪಿಟೇಟರ್ಸೇ ಇಲ್ಲ. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಇದಕ್ಕೆ ಈ ವೆಹಿಕಲ್ಗೆ ಕಾಂಪ್ರಮೈಸ್. ಅಮೆರಿಕದ ಒಬ್ಬ ಆಟೋ ಇಂಥೂಸಿಯಾಸ್ಟ್ ಹೌ ಟು ಕಿಲ್ ದಿ ಟೊಯೋಟಾ ಅಂತ ಪ್ರೂವ್ ಮಾಡೋಕ್ಕೆ ಟೊಯೋಟಾ ವೆಹಿಕಲ್ನ ತೊಗೊಂಡು ಅದನ್ನು ಎಲ್ಲ ಟೆರನ್ನಲ್ಲಿ ಓಡಿಸಿ ಫುಲ್ ಸ್ಕ್ರಾಪ್ ಮಾಡಿ ಹೆಂಗೆ ಫುಲ್ ಕಿಲ್ ಮಾಡ್ದ. ಆಮೇಲೆ ಅದನ್ನ ಎಕ್ಸ್ಟ್ರೀಮ್ ಸ್ಕ್ರಾಪ್ ಮಾಡ್ದ. ಆದರೂ ಅದನ್ನ ರನ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಇದೇ ಟೊಯೋಟಾದ ರಿಲಯಬಿಲಿಟಿಗೆ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಅಂತಹ ಸ್ಕ್ರಾಪ್, ಎಕ್ಸ್ಟ್ರೀಮ್ ಆಗಿ ಸ್ಕ್ರಾಪ್ ಆಗಿರುತ್ತೆ ಬಾಡಿ, ಆದರೂ ಏನಾಗಿರುತ್ತೆ ಇಂಜಿನ್ನು ಅಷ್ಟು ಪವರ್ಫುಲ್ ಆಗಿರುತ್ತೆ, ಅಷ್ಟು ನೀಟಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಂಜಿನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ವರ್ಕ್ ಆಗುತ್ತೆ. ಈ ಟೊಯೋಟಾ ಹೈಲಕ್ಸ್ದಂತೂ ರೋಡ್ ಪ್ರೆಸೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಇರುವ ಈ ವೆಹಿಕಲು 8th ಜನರೇಷನ್ ಹೈಲಕ್ಸ್ ಆಗಿದೆ. ಇದು 20 ಮಿಲಿಯನ್ 180 ಕಂಟ್ರಿಯಲ್ಲಿ ಸೇಲ್ ಆಗಿದೆ. ಜೊತೆಗೆ ಸೇಫ್ಟಿಗೆ ಬಂದಾಗ 7 ಏರ್ ಬ್ಯಾಗು, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್, ಇಷ್ಟೆಲ್ಲ ಫೀಚರ್ನ ಇವರೇನು ಮಾಡಿದ್ದಾರೆ ಅಂತ ಇದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಟ್ರಾನ್ಸ್ಮಿಷನಲ್ಲಿ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನ್ ಜೊತೆಗೆ ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಮ್ಯಾನ್ಯುವಲ್ 6 ಸ್ಪೀಡು ಟ್ರಾನ್ಸ್ಮಿಷನ್ ಇದೆ. ಎಲ್ಲ ವೆಹಿಕಲ್ ಏನಾಗಿದೆ ಅಂತ ಹೇಳಿದ್ರೆ 4x4 ಆಗಿದೆ. 3075 mm ವೀಲ್ ಬೇಸ್ ಇದೆ.
ಹೈಲಕ್ಸ್ದು ಫ್ರಂಟಿಗೆ ಬನ್ನಿ. ಫ್ರಂಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು LED ವಿತ್ DRL ಹೆಡ್ಲೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓಕೆ, ಇದು ನಾರ್ಮಲ್ ಆಗಿರುವಂತಹ ಟೊಯೋಟಾದವರ ಏನಾಗಿದೆ ಅಂತ ಹೇಳಿದ್ರೆ ಇವ್ರದ್ದೊಂದು ಟ್ರೇಡ್ ಮಾರ್ಕ್ ಇರುವಂತಹ ಒಂದು ಗ್ರಿಲ್ಸ್ ಇದೆ. ಗ್ರಿಲ್ ಹೈಲಕ್ಸ್ ಅಂತ ಹೇಳಿ ಬ್ಯಾಡ್ಜಿಂಗ್ ಇದೆ. ನೆಕ್ಸ್ಟ್ ಇದನ್ನು ನಾವೇನು ಅಂತ ಕರಿತೀವಿ ಅಂತ ಹೇಳಿದ್ರೆ ಅಪ್ರೋಚ್ ಆಂಗಲ್ ಅಂತ ಕರಿತೀವಿ. ಇದು ಅಪ್ರೋಚ್ ಆಂಗಲ್ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ 29 ಡಿಗ್ರಿ ಇದೆ. ದಟ್ ಮೀನ್ಸ್ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ ಎಕ್ಸ್ಟ್ರೀಮ್ ಆಫ್ ರೋಡಿಗೆ ಹೋಗೋಕ್ಕಿರುವಂತಹ ಒಂದು ಅಪ್ರೋಚ್ ಆ್ಯಂಗಲ್ನ ನಾವು ಇದನ್ನ ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಇದ್ರ ವಾಟರ್ ಬೇಡಿಂಗ್ ಕೆಪಾಸಿಟಿ ಏನಾಗಿದೆ ಅಂತಂದರೆ 700 ಮಿಲಿಮೀಟರ್. 700 ಮಿಲಿಮೀಟರ್ ಅಂದರೆ ಅಪ್ ಟು ಇಲ್ಲಿವರೆಗೆ ನಾವೇನು ಮಾಡ್ಬೋದು ಅಂತಂದರೆ ವಾಟರಲ್ಲಿ ಏನು ಮಾಡ್ಬೋದು ಅಂತಂದರೆ ಇದನ್ನ ಟ್ರಾವೆಲ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅದರ ಏರ್ ಫಿಲ್ಟರ್ಗೆ ಕನೆಕ್ಟ್ ಮಾಡಿ ಒಂದು ಸ್ನಾರ್ಕಲ್ಸ್ ಯೂಸ್ ಮಾಡ್ತಾರೆ ಇಲ್ಲಿ ಆಫ್ ರೋಡಿಗೆ. ಅಲ್ಲಿ ಏನಾಗಿದೆ ಅಂದರೆ 1000 ಮಿಲಿಮೀಟರ್ ಅಷ್ಟು ಏನಾಗಿದೆ ಅಂತ ಸ್ನಾರ್ಕಲ್ಸ್ ಏನಾದರೂ ಫಿಕ್ಸ್ ಮಾಡಿದರೆ 1000 ಮಿಲಿಮೀಟರ್ ಹೈಟ್ ವಾಟ್ರಲ್ಲಿ ಏನು ಮಾಡ್ಬೋದು ಅಂತಂದರೆ ಇದನ್ನ ರನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೈಡ್ ಪ್ರೊಫೈಲ್ಗೆ ಬನ್ನಿ. ಏನಾಗಿದೆ ಅಂತ ಹೇಳಿದ್ರೆ ಇದು ಒಂದು ಅಗ್ರೆಸಿವ್ ಲುಕ್ ಆಗಿರುವಂತಹ ಒಂದು ಏನಾಗಿದೆ ಅಂತ ಹೇಳಿದ್ರೆ ಕ್ಲಾಡಿಂಗ್ ಇದೆ, ವೀಲ್ ಏರ್ಸ್ ಇದೆ, 18 ಇಂಚ್ ಅಲಾಯ್ ಇದೆ. ನೆಕ್ಸ್ಟ್ ಡಿಸ್ಕ್ ಬ್ರೇಕ್ ಇದೆ. ಫ್ರಂಟು ಮತ್ತು ಬ್ಯಾಕು ಏನಾಗಿದೆ ಅಂತಂದರೆ 2 ಡಿಸ್ಕ್ ಬ್ರೇಕ್ ಆಗಿದೆ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಆಗಿರುವಂಥ ಒಂದು ಆಫ್ ರೋಡ್ ಇಲ್ಲೇನಾಗಿದೆ ಅಂತಂದರೆ ಇದೊಂದು ನೆಕ್ಸ್ಟ್ ಫುಟ್ ಸ್ಟೆಪ್ಸ್ ಆರಾಮಾಗಿ ನಿಂತ್ಕೋಬೋದು ಫುಟ್ ಸ್ಟೆಪ್ಪಲ್ಲಿ. ಓಕೆ, ನೆಕ್ಸ್ಟ್ ರೇರ್ ಸಿಟಿಗೆ ಬಂದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂತ ಒಂದು ಕಪ್ ಹೋಲ್ಡರ್ ಇದೆ. ಇದೆಲ್ಲ ಏನಾಗಿದೆ ಅಂತ ಒಂದು ಜಸ್ಟ್ ಏನಾಗಿದೆ ರಫ್ ಯೂಸ್ ಮಾಡೋಕ್ಕೆ ಇರೋದರಿಂದ ಸಾಫ್ಟ್ ಟಚ್ ಯಾವೂ ಇರೋದು ಎಲ್ಲ ಏನಾಗಿರುತ್ತೆ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಪ್ಲಾಸ್ಟಿಕ್ಸ್ ಇದೆ, ಕ್ವಾಲಿಟಿ ಇರುವಂಥ ಒಂದು ಪ್ಲಾಸ್ಟಿಕ್ಸ್ ಇದೆ, ಸ್ಪೀಕರ್ಸ್ ಇದೆ. ಇಲ್ಲೊಂದು ಬಾಟಲ್ನ ಇಡ್ಬೋದು. ನೆಕ್ಸ್ಟ್ ಬ್ಯಾಕ್ ಸೀಟಿಗೆ ಬಂದಾಗ ಏನಾಗಿದೆ ಅಂದರೆ ಇಲ್ಲಿ ಜಸ್ಟ್ ಒಂದು ಹ್ಯಾಂಡಲ್ ಇದೆ. ಹ್ಯಾಂಡಲ್ ಇಟ್ಕೊಂಡು ನಾವೇನು ಮಾಡ್ಬೋದು ಆರಾಮಾಗಿ ಮೇಲೆ ಹತ್ಕೋಬೋದು. ಓಕೆ, ಜಸ್ಟ್ ಓಕೆ, ನನ್ನ ಹೈಟಿಗೆಲ್ಲ ಏನು ತೊಂದರೆ ಇಲ್ಲ. ಓಕೆ, ತೈ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಹೈಟು ಓಕೆ ಚೆನ್ನಾಗಿದೆ, ಏನು ಕ್ಲಸ್ಟ್ರಾಫೋಬಿಯಾ ಫೀಲಿಂಗ್ಸ್ ಏನು ಆಗೋದಿಲ್ಲ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಇದು AC ವೆಂಟ್ 2 ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ವೆಯ್ಟ್ನ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಏನಾದರೂ ವೆಯ್ಟ್ ಇದ್ದರೆ ಬ್ಯಾಗ್ನ ಇದ್ದರೆ ಇಲ್ಲಿ ಕ್ಯಾರಿ ಮಾಡ್ಬೋದು. ಒಂದು ಅಪ್ ಟು 4 kg ಅಷ್ಟು ಇದು ಕ್ಯಾರಿ ಮಾಡುವ ಕೆಪಬಿಲಿಟಿ ಇದೆ. ನೆಕ್ಸ್ಟು ಇಲ್ಲಿ ಜಸ್ಟ್ ಆಫ್ ರೋಡಿಗೆ ಹೋಗೋಕ್ಕೆ ಅಂದರೆ ಹ್ಯಾಂಡ್ಲ್ ಇಲ್ಲಿ ಇಟ್ಕೋಬೋದು. ಇಲ್ಲೊಂದು ನಾರ್ಮಲ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಇಂಜಿನ್ ಬಗ್ಗೆ ನೋಡೋಣ. ಹೈಲಕ್ಸ್ದು ಇಂಜಿನ್ ಬಂದಾಗ ಏನಾಗಿದೆ ಅಂತ ಹೇಳಿದ್ರೆ ಇದು 2.8 ಲೀಟರ್ ಟರ್ಬೋ ಚಾರ್ಜ್ಡ್ ಇಂಟರ್ ಕೂಲರ್ ಇಂಜಿನ್ ಆಗಿದೆ. ಇದು ಟೊಯೋಟಾದವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಓಲ್ಡ್ ಆಗಿರುವಂಥ ಅಷ್ಟಂತ ರಿಲಯಬಿಲಿಟಿ ಆಗಿರುವಂಥ ಒಂದು ಇಂಜಿನ್ ಆಗಿದೆ. ಯಾವ ಆಫ್ ರೋಡಿಗೂ ಯಾವ ವಾಟರ್ ಟೆರೈನಲ್ಲೂ ಯಾವ ಸ್ಟ್ರೆಸ್ಸಲ್ಲೂ ಏನಾಗಿದೆ ಅಂತ ಹೇಳಿದ್ರೆ ಈಸಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ರನ್ ಆಗುತ್ತೆ. ಇದ್ರ ಇಂಜಿನ್ ಕೆಪಾಸಿಟಿ ಬಂದು ಏನಾಗಿದೆ ಅಂತ ಹೇಳಿದ್ರೆ 200 bhp ಆ್ಯಂಡ್ 500 ನ್ಯೂಟನ್ ಮೀಟರ್ ಟಾರ್ಕ್ನ ಇದನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂದರೆ ಟಾರ್ಕ್ ಕನ್ವರ್ಟೆಡ್ ಟ್ರಾನ್ಸ್ಮಿಷನಿಗೆ, ಹಂಗೆ ಅದೇ ರೀತಿ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನಿಗೂ ಇಂಟೆಲಿಜೆಂಟ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನಿಗೂ 420 ನ್ಯೂಟನ್ ಮೀಟರ್ ಟಾರ್ಕ್ ಆಮೇಲೆ 200 bh ಪವರ್ನ ಪ್ರೊಡ್ಯೂಸ್ ಮಾಡ್ತದೆ. ಜೊತೆಗೆ ಇದೊಂದು 4 ಸಿಲಿಂಡರ್ ಎಂಜಿನ್ ಆಗಿದೆ. ಸ್ವಲ್ಪ ಏನಾಗಿದೆ ಅಂತ ಇದೊಂದು ಆಫ್ ರೋಡ್ ಯೂಸಿಗಿರುವಂತಹ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡೋದ್ರಿಂದ ಈ ವುಡ್ ಹೆವಿ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಇದೊಂದು ಲ್ಯಾಡರ್ ಆನ್ ಫ್ರೇಮ್ ಚಾಸಿ ಆಗಿದೆ, ಅಂದರೆ ಬಾಡಿ ಆನ್ ಫ್ರೇಮ್ ಆಗಿದೆ. ಇದೊಂದು ಏನಾಗಿದೆ ಅಂತಂದರೆ ಪಿಕಪ್ ಟ್ರಕ್. ಇದ್ರ ಜೊತೆಗೆ ಏನಾಗಿದೆ ಫ್ಯಾಮಿಲಿ ಪಿಕಪ್ ಟ್ರಕ್. ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕಂದ್ರೆ ಫ್ಯಾಮಿಲಿ ಅವ್ರ ಜೊತೆ ಟ್ರಿಪ್ ಹೋಗ್ಬೋದು. ಏನಾದರೂ ಲೋಡ್ ಕ್ಯಾರಿ ಮಾಡಬೇಕಂದ್ರೆ ಇಲ್ಲೂ ಲೋಡನ್ನ ಕ್ಯಾರಿ ಮಾಡ್ಬೋದು ಆರಾಮಾಗಿ. 1.5 ಟನ್ನಷ್ಟು ಏನಾಗಿದೆ ಅಂದರೆ ಲೋಡನ್ನ ಏನು ಮಾಡ್ಬೋದು ಅಂತ ಇಲ್ಲಿ ಕ್ಯಾರಿ ಮಾಡುತ್ತೆ. ಓಕೆ, ಬ್ಯಾಕಿಗೆ ಬಂದಾಗ ಓಕೆ, ನೆಕ್ಸ್ಟ್ ಇದೊಂದು ಟಿಪಿಕಲ್ ಆಗಿರುವಂತಹ ಒಂದು ಟೇಲ್ ಲ್ಯಾಂಪ್ ಆಗಿದೆ. ಎಲ್ಲ ಏನಾಗಿದೆ ಹಾರ್ಡ್ ಆಗಿದೆ, ಎಲ್ಲ ಏನಾಗಿದೆ ಅಂದರೆ ಸ್ಮೂತ್ ಯಾವುದಿಲ್ಲ, ಎಲ್ಲ ಹಾರ್ಡ್ ಆಗಿದೆ. ಟೇಲ್ ಗೇಟ್ ಇದು ಜಸ್ಟ್ ಮ್ಯಾನ್ಯಲ್ ಆಪರೇಟೆಡ್ ಆಗಿ ಓಪನ್ ಮಾಡ್ಕೋಬೇಕು, ಎಲೆಕ್ಟ್ರಾನಿಕ್ ಆಪರೇಟೆಡ್ ಅಲ್ಲ. ಆಮೇಲೆ ಆಫ್ ರೋಡಿಗೆಲ್ಲ ಹೋಗಿ ಒಂದು ಫೈರ್ ಕ್ಯಾಂಪೆಲ್ಲ ಸೆಟ್ ಮಾಡಿ ಈ ಟೇಲ್ ಗೇಟಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ರೆಸ್ಟೆಲ್ಲ ತೊಗೋಬೋದು. ನೆಕ್ಸ್ಟ್ ಓಕೆ, ಇದೆಲ್ಲ ಏನಾಗಿದೆ ಅಂತಂದರೆ ಮೆಟಲ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಮಲ್ಟಿಪರ್ಪಸ್ ಆಫ್ ರೋಡ್ ವೆಹಿಕಲ್ ಆಗಿದೆ. ಈ ವೆಹಿಕಲ್ ರಿವ್ಯೂ ಮಾಡಲು ಫೆಸಿಲಿಟಿ ಮಾಡಿಕೊಟ್ಟ ಪೇರಲ್ಸ್ ಟೊಯೋಟಾ ಕುಶಾಲನಗರ ಅವರಿಗೆ ತುಂಬ ಥ್ಯಾಂಕ್ಸ್. ಅಲ್ಲಿರುವ ಸೇಲ್ಸ್ ಮ್ಯಾನೇಜರ್ ಆಗಿರುವ ಚೆನ್ನಕೇಶ್ವರ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಅವರ ನಂಬರನ್ನು ಇಲ್ಲಿ ಕೊಟ್ಟಿರ್ತೀನಿ. ನೀವು ಪೇರಲ್ಸ್ ಟೊಯೋಟಾ ಕುಶಾಲನಗರಕ್ಕೆ ಬಂದು ಈ ವೆಹಿಕಲ್ ಅನ್ನು ಟೆಸ್ಟ್ ಡ್ರೈವ್ ಮಾಡಬಹುದು. ಯಾವುದೇ ಟೊಯೋಟಾ ಕಾರು ಬುಕ್ಕಿಂಗ್ ಇದ್ದರೂ ಸಹ ಇಲ್ಲಿಗೆ ಬನ್ನಿ. ಜೊತೆಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು.